ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಭಾರತ ದೇಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಶತಮಾನಗಳಿಂದ ದಲಿತ ಅಸ್ಪೃಶ್ಯ ಹಿಂದುಳಿದ ವರ್ಗದವರಿಗೆ ಅನೇಕ ರೀತಿಯ ತೊಂದರೆಗಳು ತಾಪತ್ರೆಗಳು ತಪ್ಪಿದ್ದಲ್ಲ, ಅದನ್ನು ಅನುಭವಿಸುತ್ತಾನೆ ಬಂದಿದ್ದಾರೆ. ಅದರಲ್ಲೇನೋ ಒಂದಿಷ್ಟು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವತಂತ್ರವನ್ನು ಕೊಟ್ಟ ನಂತರ, ಸಂವಿಧಾನವನ್ನು ಕೊಟ್ಟ ನಂತರ ಅನೇಕ ಇಲಾಖೆಗಳಲ್ಲಿ ಅನೇಕ ಸಾಮಾಜಿಕ ನ್ಯಾಯಗಳ ಸ್ವಲ್ಪ ಮಟ್ಟಿಗೆ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಹೋರಾಟ ಜೋರಾಗಿದೆ. ಅದಷ್ಟೇ ಅಲ್ಲದೆ ಏನು ಒಳ ಮೀಸಲಾತಿಯಲ್ಲಿ ತಾರತಮ್ಯ ಆಗಿದೆ ಅಂತ ಹೇಳಿ ಛಲವಾದಿ ಸಮಾಜದವರು ಕೂಡ ಹೋರಾಟವನ್ನು ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಒಳ ಮೀಸಲಾತಿ ಬೇಕಂತೇಳಿ ಏನು ಮಂದಕೃಷ್ಣ ಮಾದಿಗರನ್ನ ಲೀಡರ್ನ ಕರೆಸಿ ಮಾದಿಗ ಸಮಾಜದವರು ಕೂಡ ಒಂದು ಹೋರಾಟವನ್ನು ಮಾಡಿದರು. ಆದರೆ ಇತ್ತೀಚಿನ 2-3 ದಿನಗಳಲ್ಲಿ ನಾವು ಅಪ್ಡೇಟ್ಗಳನ್ನು ನೋಡಿದ್ರೆ ಬಹುಶಃ ಇದು ಆಡಳಿತ ಪಕ್ಷದ ಕಿವಿಯನ್ನು ಹಿಂಡುವ ಅಥವಾ ಈ ದೇಶದ ಏನು ರಾಜಕಾರಣಿಗಳಿದ್ದಾವೆ, BJP ಕಾಂಗ್ರೆಸ್ ಪಕ್ಷಗಳಿದ್ದಾವೆ, ಇವು ಏನು ಅನ್ಯಾಯ ಮಾಡಿದ್ದಾವ ಈ ಸಮುದಾಯಗಳಿಗೆ, ಹೊಲೆಮಾದಿಗ ಸಮುದಾಯಗಳಿಗೆ, ಇವರ ವಿರುದ್ಧ ಹೋರಾಟ ಮಾಡೋದನ್ನು ಬಿಟ್ಟು ಬಹುಶಃ ನಮ್ಮಲ್ಲೇ ಹೊಲೆಯರು ಮಾದಿಗರ ವಿರುದ್ಧ, ಮಾದಿಗರು ಹೊಲೆಯರ ವಿರುದ್ಧ ಹೋರಾಟ ಮಾಡುವಂಥದ್ದು ನಮಗೆ ಸ್ಪಷ್ಟವಾಗಿ ಚಿತ್ರಣ ಕಾಣಿಸ್ತಾ ಇದೆ. ಯಾವ ವಿಚಾರವನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಬೇಡ ಅಂತ ಹೇಳಿದ್ರು, ಅದೇ ವಿಚಾರಕ್ಕೆ ಇವತ್ತು ನಾಂದಿ ಹಾಡ್ತಾ ಇದ್ದಾರೆ ಕರ್ನಾಟಕದ ಹೊಲೆಯರು ಮತ್ತು ಮಾದಿಗರು. ಏನದು ವಿಚಾರ ಅಂದರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂದೇಶವನ್ನು ಕೊಡ್ತಾರೆ. ಈ ದೇಶದಲ್ಲಿರ್ತಕ್ಕಂಥ 6800 ಜಾತಿಗಳು ಒಂದಾಗಿ, ವಿಶೇಷವಾಗಿ ಹೊಲಮಾದಿಗರೆಲ್ಲ ಒಂದಾಗಿ ಒಂದು ಪ್ಲಾಟ್ಫಾರ್ಮಿಗೆ ಬಂದು ಒಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆಯಾಗಿ ಈ ದೇಶವನ್ನು ಆಳುವಂಥ ದೊರೆಗಳು ಅವರು ಆಗ್ಬೇಕಂತೇಳಿ. ಆದರೆ ಇಲ್ಲಿ ಯಾರು ದೇಶವನ್ನು ಆಳ್ತಾ ಇದ್ದಾರೋ ಅವರ ಕೈ ಕೆಳಗಿನ ಗುಲಾಮರಾಗಿ ಆಯಾ ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಒಂದು ಕೆಟ್ಟ ಹೊಲಸು ಪದ್ಧತಿ ನಮ್ಮ ಮುಂದೆ ಬರ್ತಾ ಇರೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊಲಂಬೋಗಳು ನಮ್ಮ ಅತಿ ಹೆಚ್ಚು ಮೀಸಲಾತಿಯನ್ನು ಅನುಭವಿಸಿದ್ದಾರೆ, ಮತ್ತು ಹೊಲೆಮಾದಿಗರಿಗೆ ಯಾವುದೇ ರೀತಿಯಂಥ ಮೀಸಲಾತಿ ಸಿಕ್ಕಿಲ್ಲ. ಒಂದೊಂದು ಭಾಗದಲ್ಲಿ ಹೊಲೆಯರು ಕೂಡ ಅತಿ ಹೆಚ್ಚು ಮೀಸಲಾತಿಯನ್ನು ಅನುಭವಿಸಿದ್ದಾರೆ, ಆದರೆ ಮಾದಿಗರಿಗೇನು ಸಿಕ್ಕೇ ಇಲ್ಲ ಅಂತ ಏನೇನೋ ವಿಚಾರಗಳು ನಿಮ್ಮ ಮಧ್ಯೆ ಹರಿದಾಡ್ತಾ ಇದ್ದಾವೆ. ಆದರೆ ವಾಸ್ತವಕ್ಕೆ ಬಂದರೆ, ವಾಸ್ತವ ಸ್ಥಿತಿಯನ್ನು ನಾವು ನೋಡಿದ್ರೆ, ಯಾವ ಮನೋವಾದಿಗಳು ನಮ್ಮನ್ನು ಆತಂಕಕ್ಕೆ ದೂಡಿದರು, ಅನ್ಯಾಯಕ್ಕೊಳಪಡಿಸಿದರು, ನಮ್ಮ ಸಮುದಾಯದ ಮೇಲೆ ಅನ್ಯಾಯ ಮಾಡಿದ್ರು, ಅವರ ವಿರುದ್ಧ ನಾವು ಇಬ್ಬರು ಕೂಡ ಎರಡೂ ಸಮುದಾಯ ಮತ್ತು ಇತರೆ ಸಮುದಾಯಗಳೆಲ್ಲವೂ ಕೂಡ ಸೇರಿ ಹೋರಾಟ ಮಾಡಬೇಕಾಗಿತ್ತು. ಇದು ಕೇವಲ ಒಂದು ಮೀಸಲಾತಿಯ ಹೋರಾಟ ಅಲ್ಲ, ಕೇವಲ ಸಾಮಾಜಿಕ ನ್ಯಾಯದ ಹೋರಾಟ ಅಲ್ಲ. ಅಂಬೇಡ್ಕರ್ ಸಾಹೇಬರ ಕನಸು ಈ ದೇಶದ ಚುಕ್ಕಾಣಿಯನ್ನು ಈ ದೇಶದ ದಲಿತರು ಹಿಡಿಬೇಕನ್ನುವಂಥದ್ದೇ ಆಗಿತ್ತು. ಆದರೆ ಆ ಒಂದು ವಿಚಾರದ ಕಡೆ ನಾವು ಹೋಗ್ತಾ ಇಲ್ಲ. ಯಾರು ರಿಯಲ್ ಆಗಿ ನಮಗೆ ಅನ್ಯಾಯ ಮಾಡಿದ್ದಾರೋ, ಯಾರು ಇಂದಿಗೂ ನಮ್ಮನ್ನು ಅಂಧಕಾರದಲ್ಲಿಟ್ಟು ನಮ್ಮ ಸಮುದಾಯಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಮ್ಮ ಹೋರಾಟ ಇಂದಿಗೂ ಕೂಡ ನಾವು ರಣಕಹಳೆಯನ್ನೇ ಅವರ ವಿರುದ್ಧ ಓದಿಲ್ಲ. ಈಗ ನಾನು ಒಂದು ಚಾಲೆಂಜ್ ಮಾಡ್ತೀನಿ ಎರಡೂ ಸಮುದಾಯದವ್ರಿಗೆ, ಹೊಲೆಮಾದಿಗ ಸಮುದಾಯದವ್ರಿಗೆ. ಯಾಕಂದರೆ ಅನಿವಾರ್ಯತೆ, ಎರಡೂ ಸಮುದಾಯ ಒಂದು ಆಗದೆ ಹೋದರೆ ಯಾವುದೇ ಕೆಲಸ ಸಾಧಿಸಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಇದು ಸ್ಪಷ್ಟವಾದಂಥ ನಿಲುವು. ಇದು ನಾವು ಭಿನ್ನವಾಗಿ ಹೋರಾಟ ಮಾಡಿದರೆ ಅದು ಹೋರಾಟ ಆಗಿ ಉಳಿತೆ ವಿನಃ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಇದು ಸ್ಪಷ್ಟವಾದಂತಹ ವಿಚಾರ ನಿಮಗೆ ಗೊತ್ತಿರಲಿ. ಯಾರು ಏನಾರ ಅಂದ್ಕೊಳ್ಳಿ, ಏನಾರ ಹೇಳಿ, ಮಾದಿಗರ ಪೇವರು ಹೊಲೆಯರ ಪೇವರು ಅದು ಏನೆಲ್ಲ ನಮಗೆ ಅದು ಮ್ಯಾಟ್ರ್ ಆಗಲ್ಲ. ಈಗ ನಾನು ಚಾಲೆಂಜ್ ಮಾಡ್ತೀನಿ, ಯಾರಪ್ಪ ನೀವು ಹೋರಾಟ ಮಾಡ್ತಾ ಇದ್ದೀರಿ? ಮಾದಿಗ ಸಮುದಾಯದ ಹಲವಾರು ಲೀಡರ್ಗಳು ರಾಜ್ಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಜನರನ್ನು ನಾವು ಸೇರಿಸ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಜನ ಇದ್ದಾರೆ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತಾರ. ಈ BJP ಕಾಂಗ್ರೆಸ್ಸಿನ ಏನು ಸಿದ್ದರಾಮಯ್ಯನ ಸರ್ಕಾರ ಇದೆ, ಏನು ಹೊಲೆಯರ ಮಾದೇವಪ್ಪ ಇದ್ದಾನೆ, ಹೊಲೆಯರ ಹೋಮ್ ಮಿನಿಸ್ಟರ್ ಪರಮೇಶ್ವರ, ಇವ್ರನ್ನ ಪಾಠ ಕಲಿಸ್ತೀವಿ, ನೀವು ಒಂದು ಗ್ರಾಮ ಪಂಚಾಯತಿ ಕೂಡ ಗೆಲ್ಲಕ್ಕಾಗೋದಿಲ್ಲ ಅಂತೇಳಿ ಚಾಲೆಂಜ್ಗಳ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದೇ ರೀತಿಯ ಒಳ ಮನಸ್ಥಿತಿ ಚೆಲ್ಲಾಯಿ ಸಮಾಜಕ್ಕೂ ಇರ್ಬೋದು. ಯಾಕಂದರೆ ಓಪನ್ ಆಗಿ ಅಂತವ್ರು ಹೇಳಿಲ್ಲ ನಿಮ್ಮ ಮಾದಿಗರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ. ಬಟ್ ಆ ದ್ವೇಷಕ್ಕೆ ಪ್ರತಿದ್ವೇಷ ಅಥವಾ ಏನಾರು ಇರ್ಬೋದು ಅವ್ರ ಮನುಷ್ಯನೊಳಗೂ. ಈಗ ಎರಡೂ ಸಮುದಾಯಕ್ಕೆ ಚಾಲೆಂಜ್. ಸರ್ಕಾರ ಮೋಸ ಮಾಡಿದೆ, ಒಪ್ಕೊಳ್ಳೋಣ. ಸರ್ಕಾರ ಮೋಸ ಮಾಡಿದೆ ಅಂದ್ರೆ ಈಗ ಸರ್ಕಾರದ ವಿರುದ್ಧ ತೊಡೆ ತಟ್ಟಬೇಕಲ್ಲ. ಹೆಂಗೆ ತಟ್ಟವ್ರು ತೊಡೆ? ಬರುವಂಥ ಗ್ರಾಮ ಪಂಚಾಯಿತಿಯಲ್ಲಿ. ಯಾಕಂದರೆ ಈ ಹಿಂದಿನ ಸರ್ಕಾರವೂ ಕೂಡ, BJP ಸರ್ಕಾರವೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಮೀನಾಮೇಷ ಎಳಿಸ್ತಾ ಇದೆ. ಈಗಿನ ಸರ್ಕಾರ ಕೂಡ ಮೀನಾಮೇಷ ಎಳಿಸ್ತಾ ಇದೆ. ಈಗಿನ ಸರ್ಕಾರ ನಮ್ಮಲ್ಲಿ ಏನು ದಲಿತರಿಗೆ ಮೀಸಲಿಟ್ಟ ಹಣವನ್ನು ತಿಂದು ತೆಗೆದಿದೆ, ಹಿಂದಿನ BJP ಸರ್ಕಾರವು ತಿಂದು ತೆಗೆದಿದೆ. ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ.
ಹಾಗೆ ನನ್ನ ಚಾಲೆಂಜ್ ಏನಂದ್ರೆ, ಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಅಥವಾ ಯಾವುದೇ ಚುನಾವಣೆಗಳು ಬರಲಿ, ಅಲ್ಲಿ ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳನ್ನು ಹೊರತುಪಡಿಸಿ ನಾವು ಚುನಾವಣೆ ಮಾಡಿ ಗೆಲ್ ತೋರಿಸ್ತೀವಿ ಅನ್ನುವಂಥ ಒಂದು ಚಾಲೆಂಜ್ ಮಾಡಿ, ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು. ಸೋಲಾದ್ರೆ ಆಗಲಿ, ಗೆಲುವಾದ್ರೆ ಆಗಲಿ, ಅದು ಎರಡನೇ ಪ್ರಶ್ನೆ. ಅದು ನಿಂದಿರುವಂಥ ಧೈರ್ಯ ಸಮುದಾಯ ಮಾಡ್ತದ? ಹೊಲೆ ಸಮುದಾಯ ಮಾಡ್ತದ? ಮಾದಿಗ ಸಮುದಾಯ ಮಾಡ್ತದ? ಒಳ ಮೀಸಲಾತಿಯಲ್ಲಿ ರೋಸ್ಟರ್ನಲ್ಲಿ ಮತ್ತು ಎ ಕೆಟಗರಿಯಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥವರು ಹೊರಗೆ ಬರಬೇಕು. ನಮಗೆ ಒಳ ಮೀಸಲಾತಿ ಬೇಕನ್ನೋರು ಹೊರಗೆ ಬರಬೇಕು. ನಾನು ಒಂದು ಅಂದಾಜಿನ ಪ್ರಕಾರ ಹೊಲೆ ಮಾದಿಗರು ರಾಜ್ಯಾದ್ಯಂತ ಒಂದಾದರೆ ಕನಿಷ್ಠ ಅಂದ್ರೂ 40ರಿಂದ 50 ಸೀಟ್ಗಳನ್ನ ಗೆಲ್ಲಬಹುದು ನಾವು MLA ಸ್ಥಾನಕ್ಕೆ. ಒಂದು ವೇಳೆ ನಾವು MLAಗಳಾದ್ರೆ ಒಳ ಮೀಸಲಾತಿ ಅಥವಾ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಲ್ಲ, ಇವುಗಳಿಗಿಂತಲೂ ಹೆಚ್ಚಿನ ಗೆಲುವನ್ನು ನಾವು ಪಡೆದುಕೊಳ್ಳಬಹುದು. ಆ ಆ್ಯಂಗಲ್ನಲ್ಲಿ ನೀವೆಲ್ಲ ಯಾಕೆ ವಿಚಾರ ಮಾಡೋದಿಲ್ಲ? ಅದನ್ನು ಕೇಳಿದ್ರೆ, ಇಲ್ರಿ ನಮ್ಮ ಒಳಗಡೆ ಬಿಕ್ಕಟ್ಟು, ನಮ್ಮ ಒಳಗಡೆ ಅವರು ಹೊಲೆಯರು ನಮ್ಮ ಮಾತು ಕೇಳಂಗಿಲ್ಲ, ಮಾದಿಗರು ನಮ್ಮ ಮಾತು ಕೇಳಂಗಿಲ್ಲ ಅಂಥೇಳಿ ಅದನ್ನು ಕಾಂಶಿರಾಮ್ಜಿ ಅವರು ಶತಸಿದ್ಧ ಮಾಡಿ ತೋರಿಸಿದ್ದಾರೆ. ಮಾಯಾವತಿಯವರು ಶತಸಿದ್ಧ ಮಾಡಿ ತೋರಿಸಿದ್ದಾರೆ. ಹೊಲೆ ಮಾದಿಗರು, OBCಗಳು, ಇತರೆ ಎಲ್ಲ ಜಾತಿಗಳ ಸಣ್ಣ ಪುಟ್ಟ ಜಾತಿಗಳನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳಾಗಿ ತೋರಿಸಿದ್ದಾರ. ಅಂತಹ ದಿಟ್ಟ ಹೆಜ್ಜೆಯನ್ನು ಇಡ್ಲಿಕ್ಕೆ ನಿಮಗೂ ತಾಕತ್ತು ಇದೆಯಾ? ಕೇವಲ ಹೊಲೆ ಸಮುದಾಯವನ್ನ, ಕೇವಲ ಮಾದಿಗ ಸಮುದಾಯವನ್ನ ಟೀಕೆ ಮಾಡ್ತಾ ಕಾಲಹರಣ ಮಾಡುವ ಬದಲು ಒಂದು ದೊಡ್ಡ ರಾಜಕೀಯ ಶಕ್ತಿಯನ್ನ ತಯಾರು ಮಾಡಲಿಕ್ಕೆ ನಿಮ್ಗೆ ತಾಕತ್ತಿದೆಯಾ? ಇರುವುದಾದ್ರೆ ಎಷ್ಟು ಜನ ತಯಾರಿದ್ದೀರಿ? ಎಷ್ಟು ಜನ ರಾಜೀನಾಮೆ ಕೊಡೋರಿದ್ದೀರಿ? ಈಗಿರುವಂಥ MLAಗಳು, ಮಂತ್ರಿಗಳು ಯಾವುದೇ ಪಕ್ಷದವರಾಗಿರಲಿ, ನೀವು ಹೊರಗಡೆ ಬರಲಿಕ್ಕೆ ನಿಮ್ಗೆ ತಾಕತ್ತಿದೆಯಾ? ನಿಮ್ಮ ಪಕ್ಷದ ಅನತಿಯಂತೆ, ಪಕ್ಷ ಹೇಳಿದ ಹಾಗೆ, ಪಕ್ಷ ಕೊಟ್ಟ ಡೈರೆಕ್ಷನ್ ಮೇರೆಗೆ, ಪಕ್ಷ ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ಹೋರಾಟ ಮಾಡುವಂಥದ್ದಲ್ಲ. ನಿಜವಾಗಲೂ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ನಿಜವಾಗಲೂ ಈ ದೇಶದ ಅಸ್ಪೃಶ್ಯರು ಮುಂದೆ ಬರಬೇಕು. ಈ ರಾಜ್ಯದಲ್ಲಿ ಏನಾದರೂ ನಾವು ರಣಕಾಳಿ ಊದಬೇಕಂದ್ರೆ ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅದನ್ನು ತೆಗೆದುಕೊಳ್ಳಕ್ಕೆ ನಿಮ್ಮ ಕಡೆ ತಾಕತ್ತಿದೆಯಾ? ಈಗ ಹಳ್ಳಿಗಳಲ್ಲಿ ನಾವು ಹೋಗ್ತೀವಿ, ಎಲ್ಲ ಬಡದಾಡ್ತಾ ಇದ್ದೀರಿ ನೀವು, ಹೊಲೆಯರೇ ಬೇರೆ, ಮಾದಿಗರೇ ಬೇರೆ ಅಂತೇಳಿ. ಏನು ವ್ಯತ್ಯಾಸ ಇದೆಯಪ್ಪ? ಯಾವ ಸತ್ತದನ ತಿಂತೀರೋ, ಮೌಢ್ಯ ಆಚರಣೆಗಳನ್ನು ಮಾಡ್ತಿರೋ, ಕುರಿ ಕ್ವಾಣಗಳನ್ನು ಕಡಿತಿರೋ, ಕಟ್ಟಿಗಳನ್ನು ಹೊಡಿತಿರೋ, ಜೀತದಾಳ ಆಗಿರ್ತಿರೋ, ಆ ಎಲ್ಲ ಪರಂಪರೆಗಳು ಎರಡೂ ಸಮುದಾಯಕ್ಕೆ ಸಮಾನವಾಗಿ ಹಂಚಿಕೆ ಆಗಿದ್ದವು. ಎಲ್ಲಿ ನಾನು ಒಂದು ಪೋಸ್ಟ್ ಹಾಕಿದ್ದೆ ನಿನ್ನೆ ಮೊನ್ನೆ, ನೋಡಿರ್ಬೋದು ತಾವೆಲ್ಲ. ಹೊಲೆಯರು ಇಲ್ಲದ ಊರಲ್ಲಿ ಮಾದಿಗರಿಗೂ ಹೊಲೆಯರು ಅಂತಲೇ ಕರೆಯೋದು. ಹೊಲೆಯರು ಮಾದಿಗರು ಇದ್ದ ಊರಲ್ಲಿಯೂ ಕೂಡ ಹೊಲೆಯರಿಗೆ ಅದೇ ಕಸುಬು, ಮಾದಿಗರಿಗೂ ಅದೇ ಕಸುಬು. ಎಲ್ಲಿತ್ತು ನಿಮ್ಮ ಇತಿಹಾಸ ಓದ್ತಿರಲ್ಲ, ನಾವು ಆದಿಗರು, ಮಾದಿಗರು, ನಾವು ಮೂಲರು, ನಾವು ಛಲವಾದಿಗಳು, ನಾವು ಏನು ಎಲ್ಲವೂ ಬೋಕಸ್. ನೀವೆಲ್ಲ ಬೋಗಸ್. ನಿಮಗೆ ನಿಮ್ಮದೇ ಆದಂಥ ಐಡೆಂಟಿಫೈನೇ ಇರಲಿಲ್ಲ, ನಿಮ್ಮದೇ ಆದಂಥ ನಿಮ್ಮ ಗುರುತು ಇರಲಿಲ್ಲ. ಗುರುತು ಇದೆ ಅಂತೇಳಿ ಯಾರಾದರೂ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಈ ಮನುವಾದಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಗ್ರಂಥಗಳಲ್ಲಿನ ಉಲ್ಲೇಖವನ್ನು ಏನಾದರೂ ಹೇಳಿದರೆ ನಿಮ್ಮಂಥ ಶತಮೂರ್ಖರೇ ಯಾರೂ ಇಲ್ಲ. ನೀವು ಪಕ್ಕಾ ಮನೋವಾದಿಗಳು, ನೀವೊಬ್ಬ ಜಾತಿವಾದಿಗಳಂತ ಅದರ ಅರ್ಥ. ಯಾಕಂದರೆ ಬ್ರಾಹ್ಮಣರೇ ಈ ದೇಶದವರಲ್ಲ, ಅವರು ವಿದೇಶದಿಂದ ಬಂದಿರತಕ್ಕಂಥವ್ರು, ವಿದೇಶ ದೇಶದಿಂದ ಬಂದಿರತಕ್ಕಂಥ ಬ್ರಾಹ್ಮಣರು, ಅವರೇ ಈ ದೇಶದವರಲ್ಲಂದರೆ ಅವರು ಕೊಡುವಂಥ ಗ್ರಂಥ, ಅವರು ಕೊಟ್ಟಿರುವಂಥ ಧರ್ಮ, ಅವರ ಸಂಸ್ಕೃತಿ ನಮ್ಮದಾಗಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮದೇ ಆದಂತಹ ಚರಿತ್ರೆನೇ ಬೇರೆ ಇದೆ. ನೀವು ಆ ಮನೋವಾದಿಗಳ ಜೊತೆ ಸೇರಿಕೊಂಡು ನಾವು ಆದಿಗರು, ನಾವೇ ಮೂಲರು, ನಾವೇ ಮೊದಲಿಗರು ಅಂತ ನೀವು ಹೇಳ್ತೀರಿ. ನಾವು ಛಲವಾದಿಗಳು, ನಾವು ನಿಮ್ಗಿಂತ ಶ್ರೇಷ್ಠ, ನಾವು ಅಂತ ಇವ್ರು ಹೇಳ್ತಾರ. ಇದರಲ್ಲಿ ಯಾವುದು ಸತ್ಯ ಅಂದರೆ, ಸತ್ಯ ಯಾವುದಂದರೆ ನೀವು ಮನುಷ್ಯರೇ ಆಗಿರಲಿಲ್ಲ. ಮನುಷ್ಯ ರೂಪದ ಪ್ರಾಣಿಗಳಿಗಿಂತೂ ಕೀಳಾಗಿರುವಂಥ ಜನಾಂಗ. ಅಂಬೇಡ್ಕರ್ ಸಾಹೇಬರು ಹುಟ್ಟಿ ನಿಮಗೊಂದು ಐಡೆಂಟಿಫೈ ಕೊಟ್ಟು, ಇವರು ಅಸ್ಪೃಶ್ಯರು, ಇವರಿಗೆ ಶಿಕ್ಷಣದ ಹಕ್ಕಿಲ್ಲ, ಉಡುವ ಹಕ್ಕಿಲ್ಲ, ತೊಡುವ ಹಕ್ಕಿಲ್ಲ, ಮನೆ ಇರುವ ಹಕ್ಕಿಲ್ಲ, ಆಸ್ತಿ ಗಳಿಸುವ ಹಕ್ಕಿಲ್ಲ, ಆರಾಮಾಗಿ ಜೀವನ ಮಾಡಿಕೊಳ್ಳುವ ಹಕ್ಕಿಲ್ಲ, ಮನೆ ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡುವ ಹಕ್ಕಿಲ್ಲ, ವಾಹನ ಖರೀದಿ ಮಾಡುವ ಹಕ್ಕಿಲ್ಲ, ಹೊಲ ಖರೀದಿ ಮಾಡುವ ಹಕ್ಕಿಲ್ಲ, ಬಿಸ್ನೆಸ್ ಮಾಡುವ ಹಕ್ಕಿಲ್ಲ, ರಾಜಕಾರಣ ಮಾಡುವ ಹಕ್ಕಿಲ್ಲ, ಶಿಕ್ಷಣ ಪಡೆಯುವ ಹಕ್ಕಿಲ್ಲ. ಇವರಿಗೆ ಕೇವಲ ಮಾತ್ರ ನಮ್ಮ ಹೇಲನ್ನ ಬಳಿಬೇಕು, ನಮ್ಮ ಗುಲಾಮರಾಗಬೇಕು, ನಮ್ಮ ಜೀತದಾಳ ಆಗಿರಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಂದು ನಿಮ್ಮನ್ನು ಮೇಲೆ ಎತ್ತಿ ನಿಮಗೊಂದು ಐಡೆಂಟಿಫೈ ಕೊಡ್ತಾರೆ. ನೋಡಪ್ಪ, ಈ ಕಡೆ ಹಿಂದೂಗಳೂ ಅಲ್ಲದೆ, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ಸಿಖ್ಖರೂ ಅಲ್ಲದೆ, ಇಸ್ಲಾಮಿಕರೂ ಅಲ್ಲದೆ, ಭಾರತ ದೇಶದಲ್ಲಿರುವಂಥ ಅಸ್ಪೃಶ್ಯ ಜನಾಂಗ, ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಪಟ್ಟ, ವಿದ್ಯೆಯಿಂದ ದೂರ ಇದ್ದ, ಎಲ್ಲ ಸಾಮಾಜಿಕ ಸೌಲಭ್ಯಗಳಿಂದ ದೂರ ಇರುವಂಥ ಈ ಸಮುದಾಯ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೆಸರು ಐಡೆಂಟಿಫೈ ಕೊಟ್ಟವ್ರೆ ನಿಮಗೆ ಬಾಬಾ ಸಾಹೇಬರು. ಅದು ಹೇಗೆ ನೀವು ಶ್ರೇಷ್ಠರಾದ್ರಿ, ಅದು ಹೇಗೆ ಮೊದಲಿಗರಾದ್ರಿ, ಅದು ಹೇಗೆ ನೀವು ಎಲ್ಲಿಂದ, ಇವೆಲ್ಲ
ನಾಟಕಗಳು ಬೇಡ. ಸತ್ಯ ಏನೆಂದರೆ, ನೀವು ನಿಮ್ಮಷ್ಟಕ್ಕೆ ನೀವು ದೊಡ್ಡವರು ಅಂತ ಹೇಳ್ಕೊಂಡ್ರು ಕೂಡ ಈ ದೇಶದಲ್ಲಿ ನಿಮ್ಮನ್ನು ಇವತ್ತಿಗೂ ಕೂಡ ತುಚ್ಛವಾಗಿ ಕಾಣಲಾಗ್ತದೆ. ಸಾಮಾಜಿಕ ಪಿಡುಗುಗಳಾದಂಥ ದೇವದಾಸಿ ಪದ್ಧತಿ, ಬೇರೆ ಬೇರೆ ಈ ಓಕಳಿ ಅಂತ ಮಾಡುವಂಥ ಸಂದರ್ಭದಲ್ಲೆಲ್ಲ ಈ ನಮ್ಮ ದಲಿತ ಹೆಣ್ಣು ಮಕ್ಕಳಿಗೆ ನೀರು ಗೊಜ್ಜೋದು, ಅವ್ರಿಗೆ ಚಿತ್ರಹಿಂಸೆ ಕೊಡುವಂಥ ಪದ್ಧತಿಗಳು ಇವತ್ತಿಗೂ ಜಾರಿ ಇದ್ದಾವ. ಇದು ವಾಸ್ತವ. ನೀವೆಷ್ಟೇ ಯಾರೇ ಬಂದರೂ ಕೂಡ ಇವನು ತಪ್ಪಿಸ್ಲಿಕ್ಕೆ ಆಗಿಲ್ಲ. ಈ ಅನಿಷ್ಟ ಪದ್ಧತಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಇವತ್ತಿಗೂ ಕೂಡ ದೇವದಾಸಿ ಅಂತ ಪದ್ಧತಿಗಳು ಜೀವಂತ ಇದ್ದಾವೆ. ಇದೆ ಯಲ್ಲಮ್ಮನ ಗುಡ್ಡದ ಹೆಸರಿನ ಮೇಲೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ದೇವರ ಹೆಸರಿನ ಮೇಲೆ ಇವತ್ತಿಗೂ ನಡೀತಾ ಇದ್ದಾವ. ಇವುಗಳೇ ನೀವು ಯಾರು ಕೂಡ ಗಮನ ಕೊಟ್ಟಿಲ್ಲ ಇವುಗಳ ಮೇಲೆ. ಇಂತಹ ಸಾಮಾಜಿಕ ಅನಿಷ್ಟಕ್ಕೆ ಒಳಗಾಗಿರುವಂಥ ಸಮುದಾಯ ನಮ್ಮದು. ನಮಗೆ ಬೇಕಾಗಿರುವಂಥದ್ದು ರಾಜಕೀಯ ಅಧಿಕಾರ. ಹಳ್ಳಿಯಿಂದ ದಿಲ್ಲಿವರೆಗೂ ಜನರನ್ನ ಜಾಗೃತಿ ಮಾಡಬೇಕಾಯ್ತು. ಹೊಲೆಯ ಮಾದಿಗರೇ ಆಗಿರಲಿ, ಬೇರೆ ಸಮುದಾಯವಾಗಿರಲಿ, ಹೊಲೆಯರಾಗಿರಲಿ, ಮಾದಿಗರ, ಇವ್ರನ್ನ ಜಾಗೃತಿ, ಇಲ್ಲಿ ಯುವಕರನ್ನ ಜಾಗೃತಿ, ಇಲ್ಲಿ ಹೆಣ್ಮಕ್ಳನ್ನ ಜಾಗೃತಿ ಮಾಡಬೇಕು. ಅಂದಾಗ ಮಾತ್ರ ನಮಗೆ ರಾಜ್ಯಾಧಿಕಾರ ಬರಲಿಕ್ಕೆ ಸಾಧ್ಯ. ರಾಜ್ಯಾಧಿಕಾರದಿಂದಲೇ ನಮ್ಮ ವಿಮೋಚನೆ ಆಗಲಿಕ್ಕೆ ಸಾಧ್ಯ, ನಮ್ಮ ಸಮುದಾಯ ಮುಂದೆ ಬರಲಿಕ್ಕೆ ಸಾಧ್ಯ. ಇದು ಶತಸಿದ್ಧ. ಮೀಸಲಾತಿ, ಒಳ ಮೀಸಲಾತಿಯಿಂದ ಇಲ್ಲಿವರೆಗೂ ಆಗಿದ್ದು ನಷ್ಟವೇ ಹೆಚ್ಚು, ವಿನಃ ಲಾಭ ನಮ್ಮ ಸಮುದಾಯಗಳಿಗೆ ಆಗಿಲ್ಲ. ಮೀಸಲಾತಿಯನ್ನು ಪಡ್ಕೊಂಡು ಒಂದಿಷ್ಟು ಜನ ಮುಂದೆ ಹೋದ್ರು ಕೂಡ ಅವರು ನಮ್ಮ ಸಮುದಾಯವನ್ನು ಹಿಂತಿರುಗಿ ನೋಡಿಲ್ಲ. ಇಂದು ಇಲ್ಲಿ ಹೋರಾಟ ಮಾಡುತ್ತಿರುವಂತ ಜನರು ಕೂಡ ತಮ್ಮ ಸ್ವಂತ ಲಾಭಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ವಿನಃ ಎರಡೂ ಸಮುದಾಯದ ನಾಯಕರುಗಳು ಸಮಾಜದ ಒಳಿತಿಗಾಗಿ ಇವರ ಹೋರಾಟ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಪಡಿಸ್ತೀನಿ, ಯಾರು ಏನೇ ಅನ್ಕೊಳ್ಳಿ. ಹಾಗಾಗಿ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಮ ಇತಿಹಾಸ ಏನು, ನಾವು ಯಾರು, ನಮ್ಮನ್ನು ಯಾಕೆ ಶೋಷಣೆಗೆ ಒಳಪಡಿಸಿದ್ರು, ಶೋಷಣೆಯಿಂದ ಹೊರಬಂದು ನಾವು ಏನು ಮಾಡಬೇಕಾಗಿತ್ತು, ನಮ್ಮದೇ ಆದಂಥ ಸ್ವಂತ ರಾಜಕೀಯ ಪಕ್ಷ, ನಮ್ಮದೇ ಆದಂಥ ಸಂಘಟನೆ, ನಮ್ಮದೇ ಆದಂಥ ಹೋರಾಟ, ನಮ್ಮದೇ ಆದಂಥ ಒಗ್ಗಟ್ಟು, ಅದು ಇಲ್ಲವಾಗಿದೆ. ಛಿದ್ರವಾಗಿ ಹೊಡಿತಾ ಹೋಗ್ತಾ ಇದ್ದಾರೆ. ಈ ಹೋರಾಟವು ಕೂಡ ಆ ಒಂದು ಒಳಮರ್ಮದ ಕುತಂತ್ರದ ಒಂದು ಭಾಗ ಅಷ್ಟೇ. ನಾವು ಒಡೆದು ಛಿದ್ರವಾಗಿ ಹೋಗ್ತೀವಿ. ಹಾಗಾಗಿ ಮಾಯಾವತಿಯವರು, ಕಾಶಿರಾಮ್ಜಿಯವರು ಈ ಒಳ ಮೀಸಲಾತಿ ಆಗಲಿ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನ ವಿಚಾರಗಳನ್ನು ಅವರು ಒಪ್ಕೊಂಡಿರಲಿಲ್ಲ. ಕಾರಣ ಏನಂದ್ರೆ ನಮ್ಮ ಅಂತಿಮ ಗುರಿಯೇ ರಾಜ್ಯಾಧಿಕಾರ ಹಿಡಿಯೋದಾಗಿತ್ತು. ಹಾಗಾಗಿ ಹಳ್ಳಿಯಿಂದ ದಿಲ್ಲಿವರೆಗೂ ಸೈಕಲ್ ಮೇಲೆ ಅಡ್ಡಾಡಿ ಪಕ್ಷವನ್ನು ಸಂಘಟನೆ ಮಾಡಿ BSPನ ಅಧಿಕಾರಕ್ಕೆ ತಂದರು. ಇಲ್ಲಿ ಬಿ ಕೃಷ್ಣಪ್ಪ ಅವರು ಕೂಡ ಕೊನೆಗೆ ಬಂದು ಅದನ್ನೇ ಹೇಳಿದ್ರು, ಅವರು ನೀವು ಸಂಘಟನೆ ಕಟ್ಟೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷ ಏನಾದರೂ ಕಟ್ಟಿದರೆ ನಿಮ್ದು 10-20 MLAಗಳು ಇರ್ತಿದ್ವು ಅಂತೇಳಿ. ಆ ನಿಟ್ಟಿನಲ್ಲೂ ಕೂಡ ಈ ದೇಶದ, ಈ ರಾಜ್ಯದ ದಲಿತರು, ಹೊಲೆಮಾದಿಗರು ಆಲೋಚನೆ ಮಾಡಬೇಕಾಗ್ತದ. ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥ ವಿಚಾರ ಇದು. ಹಾಗಾಗಿ ಜನರನ್ನ ದಿಕ್ಕು ತಪ್ಪಿಸಲಾಗ್ತಾ ಇದೆ. ಒಳ ಮೀಸಲಾತಿ ಅಥವಾ ಮೀಸಲಾತಿ ಹೆಸರಿನ ಮೇಲೆ ಮೂಗಿಗೆ ತುಪ್ಪ ಹಚ್ಚಲಾಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಹಿಂದಿನ ಬದಿಯಿಂದ ಬ್ಯಾಗ್ಗಳು ಬಂದಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ರಾಜಕಾರಣದಲ್ಲಿ ನಿಮ್ಮ MLCನೋ MLAನೋ ಟಿಕೆಟೋ ಈ ರೀತಿ ಆಮಿಷಗಳನ್ನು ಒಡ್ಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದಕ್ಕೆ ಇಡೀ ಸಮುದಾಯ ಏನಪ್ಪ ಅಂದ್ರೆ ಪಣ ತೊಟ್ಟು ನಿಂತಂತೆ, ನಾವೇ ಹೆಚ್ಚು ಅನ್ನೋದರ ದೃಷ್ಟಿಕೋನದಲ್ಲಿ ಅಂತ ಹೇಳಿ ಏನು ಸಮುದಾಯಗಳು ನಿಂತಿದ್ದಾವೆ. ಇದೊಂದು ದುರಂತ. ನಾವು ಅಣ್ಣತಮ್ಮರಂಗ ಇದ್ದೀವಿ, ಅಣ್ಣತಮ್ಮರಂಗ ಇರಬೇಕಾಗ್ತದೆ. ಎರಡೂ ಸಮುದಾಯಗಳ ಏನದಾರಲ್ಲ ಒಗ್ಗಟ್ಟಿನಲ್ಲೇ ನಮ್ಮ ಬೆಳವಣಿಗೆ ಇದೆ. ಇಲ್ಲ ಎಲೆಕ್ಷನ್ ಬರಲಿ ನಾವು ಮಾದಿಗರು ನೋಡ್ತೀವಿ, ಎಲೆಕ್ಷನ್ ಬರಲಿ ನಾವು ಚಲವಾದಿಗಳನ್ನು ನೋಡ್ತೀವಿ ಅಂದರೆ ನೀವು ಮತ್ತೆ ಗುಲಾಮರಾಗೇ ಉಳಿಯೋದು ಶತಸಿದ್ಧ. ಅದನ್ನು ಬಿಟ್ಟರೆ ಬೇರೆ ಏನೂ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿರುವಂಥ ಮಾತು ಆಲೋಚನೆ ಮಾಡಿ. ನಾನು ಹೇಳಿರುವಂಥ ಬಹುತೇಕ ಮಾತುಗಳು ನನ್ನ ಮಾತುಗಳಲ್ಲ, ಬಾಬಾ ಸಾಹೇಬ್ರ, ಕಾನ್ಶಿರಾಮ್ಜಿಯವರ, ಪುಲೆ ಶಾಹು ಮಹಾರಾಜರ ಇವರೆಲ್ಲ ವಿಚಾರಗಳು ಒಂದಾಗಿ ಈ ದೇಶದ ಅಸ್ಪೃಶ್ಯರು, ಮೂಲ ನಿವಾಸಿಗಳು ಈ ದೇಶವನ್ನು ಆಳಬೇಕು ಅನ್ನುವಂಥ ಕನಸು ಅವ್ರದ್ದಾಗಿತ್ತು. ಆದರೆ ನಾವು ನಮ್ಮ ತಪ್ಪುಗಳಿಂದ ನಮ್ಮ ಕಾಲ ಮೇಲೆ ನಾವೇ ಕಲ್ಲುಗಳನ್ನು ಹಾಕ್ಕೊಂಡು ಇಂದಿಗೂ ಈ ದೇಶದಲ್ಲಿ ನಮ್ಮ ಆಡಳಿತವನ್ನು ನಾವು ಮಾಡದೇ ಇರುವಂಥದ್ದು ದುರಂತ. ನಮ್ಮ ಸಮುದಾಯಗಳನ್ನು ಯಾರೋ ರಾಜಕೀಯ ಪಕ್ಷದವ್ರ ಕೈಯಾಗ ನಮ್ಮ ಸಮುದಾಯಗಳ ಲಗಾಮನ್ನು ಕೊಟ್ಟು ಅವರ ಅಣತಿಯಂತೆ ನಮ್ಮ ಸಮುದಾಯಗಳು ನಡೀತಿರುವಂಥದ್ದು ಇನ್ನೂ ಖೇದಕರ. ಯಾವ ಧರ್ಮವನ್ನು ಬಾಬಾ ಸಾಹೇಬರು ಧಿಕ್ಕರಿಸಿದ್ರು, ಯಾವ ರಾಜಕೀಯ ಪಕ್ಷಗಳನ್ನ ಬಾಬಾ ಸಾಹೇಬರು ಧಿಕ್ಕರಿಸಿದ್ರು, ಯಾವ ಮನುವಾದವನ್ನು ಬಾಬಾ ಸಾಹೇಬರು ಧಿಕ್ಕರಿಸಿದ್ರು, ಇಂದು ಅದೇ ಮನುವಾದದಲ್ಲಿ, ಅದೇ ರಾಜಕೀಯ ಪಕ್ಷದಲ್ಲಿ, ಅದೇ ಸಿದ್ಧಾಂತಗಳಲ್ಲಿ ನಾವೇ ಸರ್ವಶ್ರೇಷ್ಠರು ಅಂತ ಹೇಳಿಕೊಡುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಬರುವಂಥ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಪ್ಲಾಟ್ಫಾರ್ಮ್ಗೆ ಬಂದು ಒಂದು ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಅವಶ್ಯಕತೆ. ಹೊಲೆ ಮಾದಿಗರ ಶಕ್ತಿ ಪ್ರದರ್ಶನಕ್ಕಿಂತ ಹೊಲೆ ಮಾದಿಗರು ಒಗ್ಗಟ್ಟಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಅವಶ್ಯಕತೆ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.